ಎಲ್ಲರಿಗೂ ಮತ್ತೊಮ್ಮೆ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು. ಭಾರತದಂಥ ಒಂದು ಅತಿ ಪುರಾತನ ಸಂಸ್ಕೃತಿಯ ಒಂದು ಕೊನೆಯಿಲ್ಲದ ಈ ಪ್ರಯಾಣದಲ್ಲಿ ಕವಲುದಾರಿಗಳು ಸಾಕಷ್ಟು ಸಲ ಬರುತ್ತೆ, ಮುಂದೇನೂ ಬರ್ತಾ ಇರುತ್ತೆ. ಅಂಥ ಸಂದರ್ಭಗಳಲ್ಲಿ ನಾವು ಮುಂದಿನ ಪೀಳಿಗೆಯವರಿಗೆ ಅವಶ್ಯವಾಗಿ ಹೇಳಿಕೊಡಬೇಕಾದಂಥದ್ದು ಎಂಥ ಸುವರ್ಣಮಯವಾದಂಥ ಎಂಥ ಆದರ್ಶಮಯವಾದಂಥ ಒಂದು ಸಂಸ್ಕೃತಿ ನಮ್ಮ ಹಿನ್ನೆಲೆ ನಮ್ಮದು. ಅದಕ್ಕೆ ಯಾವ್ಯಾವ ಹಂತಗಳಲ್ಲಿ ಅದು ಜರ್ಜರಿತವಾಯಿತು, ಮತ್ತು ಅದರ ಪುನರುತ್ಥಾನ ಹೇಗಾಯಿತು, ಯಾರು ಮಾಡಿದರು, ಇದನ್ನೆಲ್ಲ ಒಂದು ಸಮಗ್ರವಾದ ದೃಷ್ಟಿಯಿಂದ ನೋಡಿದಾಗ ಆದಿಶಂಕರಾಚಾರ್ಯರು ಆ ಕಾಲದಲ್ಲೇ ಎಲ್ಲರಿಗೂ ಗೊತ್ತಿರುವಂಥದ್ದೇನೆ ಇಡೀ ದೇಶವನ್ನು ಒಗ್ಗೂಡಿಸಿ ತಮ್ಮಲ್ಲೇ ಒಂದು ಆತ್ಮವಿಶ್ವಾಸವನ್ನು ಕಳೆದುಕೊಂಡು ಗೊಂದಲಕ್ಕೀಡಾದಂಥ ಸಂದರ್ಭದಲ್ಲಿ ಎಲ್ಲರಿಗೂ ಅದರ ಒಂದು ಅರಿವನ್ನು ಕೊಟ್ಟು ಸ್ಪಷ್ಟವಾದ ಮಾರ್ಗದರ್ಶನವನ್ನು ಕೊಟ್ಟು ಒಂದು ಮಾತೃ ಸಂಸ್ಕೃತಿ ಶಾರದಾ ಸಂಸ್ಕೃತಿಯನ್ನು ಕಾಶ್ಮೀರದಲ್ಲಿ ನೆಲೆ ನಿಲ್ಲಿಸಿ ಸಮರ್ಥವಾಗಿ ಧರ್ಮವನ್ನು ದಿಗ್ದರ್ಶಿಸಿ ನಮಗೆ ದಾರಿ ಹಾಕಿಕೊಟ್ಟು ಹೋಗಿದ್ದು. ತದನಂತರ ಕಾಲಕ್ರಮದಲ್ಲಿ ಮತ್ತೆ ದಾಳಿಗಳಾಯಿತು. ಈಗ ಇನ್ನೊಮ್ಮೆ ನಾವು ಆ ಒಂದು ಯಶೋಗಾಥೆಯನ್ನು ಬರೆಯುವಂಥ ಕಾಲಘಟ್ಟದಲ್ಲಿದ್ದೀವಿ. ಆದರೂ ದಾಳಿಗಳಾಗ್ತಾ ಇರುತ್ತೆ. ನಮಗೆ ಎಷ್ಟೋ ಸಲ ಗೊತ್ತಾಗೋದೇ ಇಲ್ಲ ಇದು ದಾಳಿ ಅಂತ, ಯಾಕೆಂದರೆ ಅಷ್ಟು ಗುಪ್ತವಾಗಿಯೂ ಇರುತ್ತೆ ಅದು. ಹಾಗಾಗಿ ನಾವು ಒಂದು ನಂಬಿಕೆಯಿಂದ ಒಂದು ಏನೋ ದೊಡ್ಡವರು ಹೇಳ್ತಾ ಇದ್ದಾರೆ, ಒಂದು ಪರಸ್ಪರಂ ಭಾವಯಂತಹ ಅಂತ ಒಂದು ಗೌರವಪೂರ್ಣವಾದ ಒಂದು ನಡವಳಿಕೆಗಳನ್ನು ಇಟ್ಕೊಂಡು ದೇಶ ಮಟ್ಟದಲ್ಲಿ ರಾಷ್ಟ್ರಮಟ್ಟದಲ್ಲಿ ಎಲ್ಲರೂ ಗಮನಿಸ್ತಾ ಇರ್ತಾರೆ. ಇವಾಗ ಸೋಷಿಯಲ್ ಮೀಡಿಯಾ ಕಾಲ, ಅದರಿಂದ ಇಡೀ ದೇಶ ಯಾರನ್ನು ಬೇಕಾದರೂ ಗಮನಿಸ್ತಾ ಇರುತ್ತೆ. ಅಂಥದ್ರಲ್ಲಿ ಗಮನ ಸೆಳೆಯುವಂಥ, ಬೇಸರ ತರಿಸುವಂಥ, ನಮ್ಮ ಛವಿಗೆ ನಮ್ಮ ಆ ಪ್ರಭೆಗೆ ಮಸಿ ಬಳಿಯುವಂಥ ಕೆಲಸಗಳು ಇತ್ತೀಚೆಗೆ ಆಗ್ತಾ ಇದೆ. ಅದು ಬೇಡ. ಅದಕ್ಕೆ ಏನು ಮಾಡಬೇಕು ಅಂದರೆ ಅತಿ ಸರ್ವತ್ರ ವರ್ಜಯೇತ್, ಎಲ್ಲೋ ಅತಿಗೆ ಹೋಗದೆ ಇರೋ ಹಾಗೆ ಸ್ವಲ್ಪ ಏನು ಬಂದಿದೆ ಒಂದು ಸಂಪ್ರದಾಯ, ಒಂದು ಭದ್ರ ಬುನಾದಿ ಇದೆ, ಅದರ ಮೇಲೆ ಹೋಗ್ತಾ ಇದ್ದರೆ ಎಲ್ಲವೂ ಸರಿಯಾಗಿರುತ್ತೆ. ಏನೋ ಒಂದು ಪರಿವರ್ತನೆಯ ಹೆಸರಲ್ಲಿ, ಏನೋ ಕ್ರಾಂತಿಯ ಹೆಸರಲ್ಲಿ ಇನ್ನೇನೋ ಮಾಡೋಕ್ಕೆ ಹೋದರೆ ಅದು ವಿರೂಪ ಆಗೋ ಸಾಧ್ಯತೆಗಳು ತುಂಬ ಇರುತ್ತೆ. ಹಾಗಾಗಿ ಒಂದು ಶಿಲ್ಪವನ್ನು ಶಿಲ್ಪಿಯೇ ಕೆತ್ತಬೇಕೇ ಹೊರತು ಬೇರೆ ಯಾರೋ ಮಾಡೋಕ್ಕಾಗಲ್ಲ ಆ ಕೆಲಸನ. ಹಾಗಾಗಿ ಅವರವರ ಕೆಲಸ, ಅದು ಏನು ನಮ್ಮ ಸಂಸ್ಕೃತಿ ಇದೆ, ಸಭ್ಯತೆ ಇದೆ, ಅದನ್ನು ಗೌರವಿಸಿಕೊಂಡು ಮುನ್ನಡೆಯೋಣ ಅನ್ನೋ ಒಂದು ಆಶಯದೊಂದಿಗೆ ಸ್ವರಚಿತ ಇನ್ನೊಂದು ದೇಶಭಕ್ತಿ ಗೀತೆ. ಜ್ವಲತ್ಕಾಂತಿ ಮೋಹಿನಿ, ಜ್ವಲತ್ಕಾಂತಿ ಮೋಹಿನಿ ಹಿಮೋತ್ತುಂಗವಾಸಿನಿ, ಜ್ವಲತ್ಕಾಂತಿ ಮೋಹಿನಿ ಹಿಮೋತ್ತುಂಗವಾಸಿನಿ, ಅಮರ ಕಲಾ ವಿನೋದಿನಿ ಸಖ್ಯತಾ ಪ್ರದಾಯಿನಿ, ಜ್ವಲತ್ಕಾಂತಿ ಮೋಹಿನಿ ಹಿಮೋತ್ತುಂಗವಾಸಿನಿ, ಅಮರ ಕಲಾ ವಿನೋದಿನಿ ಸಖ್ಯತಾ ಪ್ರದಾಯಿನಿ, ಜ್ವಲತ್ಕಾಂತಿ ಮೋಹಿನಿ. ಅನಂತಾನಂತಕಾಲ ಸರ್ವಸಾಕ್ಷಿರೂಪಿಣಿ, ಮಧುರನಾದ ಉಲ್ಲಸಿತ ವೀಣಾ ಶುಕಪಾಣಿನಿ, ಅನಂತಾನಂತಕಾಲ ಸರ್ವಸಾಕ್ಷಿರೂಪಿಣಿ, ಮಧುರನಾದ ಉಲ್ಲಸಿತ ವೀಣಾ ಶುಕಪಾಣಿನಿ, ವಿದ್ವನ್ಮಣಿ ದ್ವೀಪರಾಜಿತ ಮೃದುಗಮನಿ, ತಾರಾ ಶಶಿಮಂಡಲ ಹಾರ ಮುಕುರಧಾರಿಣಿ, ವಿದ್ವನ್ಮಣಿ ದ್ವೀಪರಾಜಿತ ಮೃದುಗಮನಿ, ತಾರಾ ಶಶಿಮಂಡಲ ಹಾರ ಮುಕುರಧಾರಿಣಿ, ಜ್ವಲತ್ಕಾಂತಿ ಮೋಹಿನಿ ಹಿಮೋತ್ತುಂಗವಾಸಿನಿ, ಅಮರ ಕಲಾ ವಿನೋದಿನಿ ಸಖ್ಯತಾ ಪ್ರದಾಯಿನಿ, ಜ್ವಲತ್ಕಾಂತಿ ಮೋಹಿನಿ.
अप्रमेय स्वप्रकाश मनोमय विहारिणी मलयमारुतमुदित पल्लव सुगन्धिनी अप्रमेय स्वप्रकाश मनोमय विहारिणी मलयमारुतमुदित पल्लव सुगन्धिनी झर्झरित गतवैभव पुनर्प्राणदायिनी कन्यकादिवैष्णवी सहित राष्ट्रपालिनी झर्झरित गतवैभव पुनर्प्राणदायिनी कन्यकादिवैष्णवी सहित राष्ट्रपालिनी ज्वलत्कान्तिमोहिनी हिमोत्तुङ्गवासिनी अमरकलाविनोदिनी सख्यताप्रदायिनी ज्वलत्कान्तिमोहिनी नमस्ते।